ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೊಂದಿಗೆ ಇದ್ದೀನಿ ಒಂದು ಥ್ರಿಲ್ಲರ್ ಕ್ರೈಮ್ ಸ್ಟೋರಿಯೊಂದಿಗೆ. ನೀವು ಒಂದು ಕ್ಷಣ ಇಮ್ಯಾಜಿನ್ ಮಾಡಿ, ನಿಮ್ಮ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಕೊಲ್ಲುವ ಮೊದಲು ಟಾರ್ಚರ್ ಮಾಡಲು ತುಂಬ ಇಷ್ಟ ಆಗ್ತಿತ್ತಂತೆ. ಆ ಕೊಲೆಗಾರ 19 ಜನ ಮಹಿಳೆಯರನ್ನು ಮರ್ಡರ್ ಮಾಡಿ ಆ ಮನುಷ್ಯ ಒಮ್ಮೆ ಅಲ್ಲ 2 ಬಾರಿ ಜೈಲಿನಿಂದ ಎಸ್ಕೇಪ್ ಆದ ಕಥೆ. ಬನ್ನಿ ಶುರು ಮಾಡೋಣ. ಅವನ ನಿಜವಾದ ಹೆಸರು ಬಂದ್ಬಿಟ್ಟು ಎಂ ಜೈಶಂಕರ್. ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ 1977ರಲ್ಲಿ ಹುಟ್ಟಿರ್ತಾನೆ. ಅವನು ಒಬ್ಬ ಸಿಂಪಲ್ ಟ್ರಕ್ ಡ್ರೈವರ್ ಆಗಿ ಅವನ ಕ್ಯಾರಿಯರನ್ನು ಸ್ಟಾರ್ಟ್ ಮಾಡಿರ್ತಾನೆ. 2008ರಲ್ಲಿ ಮೊದಲನೇ ಬಾರಿಗೆ ಕ್ರೈಮ್ ಮಾಡಿರ್ತಾನೆ. ಅವನ ಬಗ್ಗೆ ಅತ್ಯಂತ ಡಿಸ್ಟರ್ಬಿಂಗ್ ಸಂಗತಿ ಏನಂತಂದರೆ, ಆವಾಗಲೇ ಹೇಳಿದಾಗೆ ಅವನು ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ಕೂಡ ಹೇಳಿರ್ತಾನೆ, ನನಗೆ ಟಾರ್ಚರ್ ಮಾಡೋದಂತಂದರೆ ತುಂಬ ಇಷ್ಟ, ಟಾರ್ಚರ್ ಮಾಡೋದನ್ನು ನಾನು ಎಂಜಾಯ್ ಮಾಡ್ತೀನಿ ಅಂತ ಹೇಳಿರ್ತಾನೆ. ಇದು ಒಬ್ಬ ಸೈಕೋಫಾತ್ನ ಕನ್ಫೆಷನ್ ಆಗಿರುತ್ತೆ. 2011ರಲ್ಲಿ ಅವನನ್ನು ಅರೆಸ್ಟ್ ಮಾಡಿ ಕೋರ್ಟಿಗೆ ತಗೊಂಡು ಹೋಗಿರ್ತಾರೆ. ಕೋರ್ಟ್ ಮುಗಿದ ನಂತರ ಇಬ್ಬರು ಆರ್ಮ್ಡ್ ಪೊಲೀಸ್ ಇದ್ರೂ ಅವನನ್ನು ಎಸ್ಕಾರ್ಟ್ ಮಾಡುವಾಗ ಸೇಲಂ ಬಸ್ ಸ್ಟ್ಯಾಂಡ್ನಲ್ಲಿ ತುಂಬ ಸುಲಭವಾಗಿ ತಪ್ಪಿಸ್ಕೊಳ್ತಾನೆ. ಅವನು ಅಲ್ಲಿಂದ ತಪ್ಪಿಸ್ಕೊಂಡಿದ್ದು ನೇರವಾಗಿ ಬಂದಿರೋದೇ ಕರ್ನಾಟಕದ ಬಳ್ಳಾರಿ. ಬಳ್ಳಾರಿಗೆ ಬಂದ ಮೇಲೆ ಒಂದೇ ತಿಂಗಳಲ್ಲಿ 6 ಜನ ಮಹಿಳೆಯರನ್ನು ಇಡೀ ಕರ್ನಾಟಕ ಪೊಲೀಸ್ ಸಿಸ್ಟಮ್ ಅಲರ್ಟ್ ಆಗಿರುತ್ತೆ. ಯಾಕಂದರೆ ಪೊಲೀಸರ ಕೈಗಳಿಂದ ತಪ್ಪಿಸ್ಕೊಂಡು ಮತ್ತೆ ಕ್ರೈಮ್ಗಳನ್ನು ಮಾಡ್ತಾ ಇರ್ತಾರೆ. ಅದು ನಮ್ಮ ಕರ್ನಾಟಕದಲ್ಲಿ ಕೂಡ 6 ಜನ ಮಹಿಳೆಯರನ್ನು ಮರ್ಡರ್ ಮಾಡಿರ್ತಾನೆ. ರಾಜ್ಯದಾದ್ಯಂತ ರೆಡ್ ಅಲರ್ಟನ್ನು ಜಾರಿ ಮಾಡ್ತಾರೆ. ಅವನನ್ನು ಹಿಡಿದು ಕೊಟ್ಟವರಿಗೆ 5 ಲಕ್ಷ ರಿವಾರ್ಡನ್ನು ಕೂಡ ಅನೌನ್ಸ್ ಮಾಡ್ತಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಅವನ ಪೋಸ್ಟರ್ಗಳನ್ನು ಹಂಚಿರ್ತಾರೆ. ನೆರೆಹೊರೆಯ ರಾಜ್ಯಗಳಿಗೆ ಕೂಡ ಈ ವಿಷಯವನ್ನು ತಲುಪಿಸಿರ್ತಾರೆ. ಇಷ್ಟಾದರೂ ಅವನನ್ನು ಹಿಡಿಲಿಕ್ಕೆ ಆಗಲ್ಲ. ಡೆಲ್ಲಿ, ಮುಂಬೈ, ಪುಣೆ, ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಈ ವಿಷಯವನ್ನು ತಲುಪಿಸಿರ್ತಾರೆ. ಅವನ ಫೋನನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಆದರೆ ಅವನು ತುಂಬ ಸ್ಮಾರ್ಟ್ ಆಗಿರ್ತಾನೆ. ಸ್ಮಾರ್ಟ್ ಆಗಿದ್ದು ಅವನ ಫೋನ್ ಬಿಟ್ಟು ಅವಾಗವಾಗ ಮಾಯ ಆಗ್ತಿರ್ತಾನೆ. ಕೊನೆಯದಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಅವನು ಏನೋ ಒಂದು ಸಂಚನ್ನು ರೂಪಿಸಿ ಯಾವುದೋ ಒಂದು ಬಲೆಗೆ ಬೀಳಿಸ್ಕೊಂಡು ಏನೋ ಒಂದು ಆ ಕೆಲಸನ ನೀನೇನಾದರೂ ಮಾಡಿಕೊಟ್ರೆ ನಿನಗೆ ಒಂದು ಮೋಟಾರ್ ಸೈಕಲ್ ಅಥವಾ ಮೋಟರ್ ಬೈಕ್ನ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಹಾಗೆ ಅವನು ಅವರನ್ನು ಭೇಟಿ ಮಾಡಲು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದಾಗ ಕೂಡ್ಲು ಗೇಟ್ ಬಳಿ ಇರೋ ಒಂದು ಬಿಲ್ಡಿಂಗ್ನಲ್ಲಿ ಸೈಕೋ ಶಂಕರನ್ನು ನಮ್ಮ ಕರ್ನಾಟಕದ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವನನ್ನು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಳಿಸಿದಾಗ ಡಾಕ್ಟರ್ ಹೇಳ್ತಾರೆ, ಅವನಿಗೇನೋ ಮಾನಸಿಕ ತೊಂದರೆ ಇದೆ, ಮಾನಸಿಕ ರೋಗಿ ಅಂತ ಹೇಳ್ತಾರೆ. ಅವನನ್ನು ಅದಾದ ನಂತರ ಬೆಂಗಳೂರು ಜೈಲಿನಲ್ಲಿ ಇಟ್ಟಿರ್ತಾರೆ. 2ನೇ ಬಾರಿ ಮತ್ತೊಂದು ಸರ್ತಿ ಬೆಂಗಳೂರು ಜೈಲಿನ 30 ಅಡಿ ಎತ್ತರದ ಗೋಡೆಯಿಂದ ಜಿಗಿದು ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾನೆ. ಆದರೆ ವಿಧಿ ಅವನ ಕಾಲು ಮುರ್ಕೊಂಡು ಮತ್ತೆ ಅದೇ ಜೈಲಿನಲ್ಲಿರೋ ಹಾಗಾಗತ್ತೆ. 2018ರಲ್ಲಿ ಅದೇ ಜೈಲಿನಲ್ಲಿ ಕೊನೆ ಉಸಿರೆಳೆದಿರ್ತಾನೆ. ಆದರೆ ಆ 19 ಜನ ಮಹಿಳೆಯರ ಕುಟುಂಬಕ್ಕೆ ಇನ್ನೂ ಜಸ್ಟಿಸ್ ಸಿಕ್ಕಿಲ್ಲ. ಅವನು ಸತ್ತ, ಆದರೆ ಪ್ರಶ್ನೆಗಳು ಹಾಗೇ ಉಳಿದಿವೆ. ಒಬ್ಬ ಟ್ರಕ್ ಡ್ರೈವರ್ ಹೇಗೆ ಇಷ್ಟು ಕ್ರೂರಿಯಾದ? ಸಿಸ್ಟಮ್ ಅವನನ್ನು 2 ಬಾರಿ ಬಿಟ್ಟಿದ್ದು ಏಕೆ? ಇದಕ್ಕೆ ನಿಮಗೇನಾದರೂ ಉತ್ತರ ತಿಳಿದಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇದೇ ರೀತಿ ರೋಚಕ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.